ಇದು ಜೈ ಶ್ರೀರಾಮ್ದು ಬರ್ತೈತೆ ನೋಡಿ, ಅಂಬೇಡ್ಕರ್ದು ಪೆನ್ನು. ಇದು ಎಲ್ಲೂ ಸಿಗಲ್ಲ ನಿಮಗೆ. ಆಂಟಿಕ್ ಕಲೆಕ್ಷನ್ಸ್ ಒಳಗಡೆ ಸ್ಟಾರ್ ಸ್ಕ್ರೂ, ಫ್ಲಾಟ್ ಸ್ಕ್ರೂ ಇರ್ತೈತೆ ನಿಮಗೆ. ರೀಫರ್ಸ್ ಜರ್ಮನಿದು ಬರ್ತೈತೆ, ಮೇಡ್ ಇನ್ ಜರ್ಮನಿ. ನೀವು 10 years ಯೂಸ್ ಮಾಡಿ, ತುಂಬಾ ರೆಸ್ಪೆಕ್ಟಬಲ್ ಪೆನ್ಸ್ ಇದು. ಕ್ವಾಲಿಟಿ ಸೂಪರ್ ಬರುತ್ತೆ, ಕಲರ್ ಹೋಗಲ್ಲ ಇದು. ಮತ್ತು ಅಂಬೇಡ್ಕರ್ದು ಬಾಬಾ ಸಾಹೇಬ್ದು ಸಿಗ್ನೇಚರ್ನು ಬರ್ತೈತೆ. ஜாலி ஒரு விஷயம் பாத்தீங்கன்னா, நான் வந்துட்டு தாய் புவனேஸ்வர் அம்மா வந்துட்டு தேடின்னு போயிருந்தேன் ஜாலி. ஒரு அங்கிள் வந்துட்டு என்னை கூப்பிட்டாரு, பாப்பா இங்கன்ட்டு. சரி, நான் வந்துட்டு அந்த அங்கிள் கிட்ட பேச போகும்போது பாத்தீங்கன்னா பெண் கடைங்க குது ஜாலி. நம்ம அம்பேத்கர் ஐயா அவங்க ஸ்டைல்ல இருக்கிற பெண்ணு, ஜெய் ஸ்ரீராம் பெண்ணு, நிறைய பெண் இருக்குது. வாங்க, இந்த நான் வீடியோல சொன்னா உங்களுக்கு தெரியாது, நான் வந்துட்டு டைரக்டா அவங்க கிட்டே போய் உங்களுக்கு காட்டுறேன், உங்களுக்கு தெரியும். இந்த கடை தான் அது, பாருங்க ஜாலி, எவ்வளவு பெண்ணுங்க பாருங்க. இப்போ பாத்தீங்கன்னா இந்த கடையோட ஓனர் வந்துட்டு நம்மளுக்கு பென் பத்தி கம்ப்ளீட்டா எக்ஸ்பிளைன் பண்ண போறாரு. ಸೊ ವಾಂಗೋ அந்த ಅಂಕಲ್ ಗಿಟೇ ಕೇಳலாம். ಅಣ್ಣ ಹೇಳಿ ನಾ ಪೆನ್ ಬಗ್ಗೆ ಎಲ್ಲ. ಪೆನ್ಸ್ ಇಂಪೋರ್ಟೆಡ್ ಪೆನ್ ಸಿಗುತ್ತೆ, ಕ್ಲಾಸಿಕ್ ಮತ್ತು ಆಂಟಿಕ್ ಕಲೆಕ್ಷನ್ಸ್ ಬರ್ತೈತೆ. ಅಂಬೇಡ್ಕರ್ದು ಅವೆಲ್ಲ ಎಲ್ಲೂ ಸಿಕ್ಕಲ್ದಿದ್ದು ಅದೆಲ್ಲ ನಮ್ಮ ಹತ್ರ ಸಿಗುತ್ತೆ. ಇನ್ನೊಂದು ಏನಂತಂದ್ರೆ, ನಮ್ಮ ಹತ್ರ ಕ್ವಾಲಿಟಿ ನಂಬರ್ 1 ಕ್ವಾಲಿಟಿ ಇರುತ್ತೆ, ಬಜಾರ್ ಪ್ರೈಸ್ಗಿಂತ ಕಡಿಮೆ ಸಿಗುತ್ತೆ. ಇನ್ನೊಂದು ನಿಮಗೆ ಎಲ್ಲ ಟೈಪ್ ರೀಫಲ್ಸು ಸಿಗುತ್ತೆ ನಿಮಗೆ. ರೀಫಲ್ಸು, ಇಂಪೋರ್ಟೆಡ್ ರೀಫಲ್ಸು, ಮೌಂಟ್ ಬ್ಲಾಂಕ್ ರೀಫಲ್ಸು, ಪಾರ್ಕರ್ ರೀಫಲ್ಸು, ಎಲ್ಲ ಟೈಪ್ ರೀಫಲ್ಸು ನಿಮಗೆ ಸಿಗ್ದಿಲ್ದಿರೋದೆಲ್ಲ ನಮ್ಮ ಅಂಗಡಿಯಲ್ಲಿ ಸಿಗುತ್ತೆ. ಇದು ನಮ್ದು ಹಳೆಯ ಅಂಗಡಿ, 18 years ಶಾಪು. ಬಟ್ ಎಲ್ಲ ಟೈಪು ನಿಮಗೆ ಅಂಗಡಿ ಸಿಗುತ್ತೆ. ವೆರೈಟಿ ಬೇಕಾದರೂ ಸುಮಾರು ಬರುತ್ತೆ ನಿಮಗೆ. ಇಂಕ್ ಪೆನ್ಸು, ಬಾಲ್ ಪೆನ್ಸು, ರೋಲರ್ ಪೆನ್ಸು, ಜೆಲ್ ಪೆನ್ಸು, ಎಲ್ಲ ಟೈಪ್ ಸಿಗುತ್ತೆ. ಮಕ್ಕಳಿಗೆ, ದೊಡ್ಡವ್ರಿಗೆ, ಇಂಕ್ ಪೆನ್ಸ್ಗೆ, ಬಾಲ್ ಪೆನ್ಸ್ಗೆ, ಆಂಟಿಕ್ ಕಲೆಕ್ಷನ್ಸ್ ಎಲ್ಲ ಸಿಗುತ್ತೆ ನೋಡಿ. ಇದೆಲ್ಲ ಕ್ರೋಮೋ ಬ್ಲ್ಯಾಕ್ಸು, ಇದು ಜಿನೋವಾದು ಜಬರ್ದಸ್ತ್ ಇಂಕ್ ಪೆನ್ಸ್. ಹೀರೋಕ್ಕಿಂತ ನಂಬರ್ 1 ಬರುತ್ತೆ. ಪಾರ್ಕರ್ ಟೈಪ್ ಬರುತ್ತೆ, ಗೋಲ್ಡ್ ಅಲ್ಲಿ ಬರುತ್ತೆ. ಇದೆಲ್ಲ ಗೋಲ್ಡ್ ಫಿನಿಶಿಂಗ್, ಕಲರ್ ಹೋಗಲ್ಲ ಅದು ನಿಮಗೆ. ಇದು ನೋಡಿ ಜರ್ಮನ್ ಇಂಕ್ ಪೆನ್ಸು. ಇದು ಅಡ್ವೊಕೇಟ್ ಸ್ಪೆಷಲ್ಸ್ ಅಂತ ಹೇಳ್ಬಿಟ್ಟು ದಪ್ಪ ಬರುತ್ತೆ. ಇದು ಸೋಲೈಟ್ ಮೆಟೀರಿಯಲ್, ಕಲರ್ ಗಿಲರ್ ಏನು ಹೋಗಲ್ಲ. ನೀವು 10 years ಯೂಸ್ ಮಾಡಿ ಏನಾಗೋದಿಲ್ಲ. ಮತ್ತು ಇಂಕ್ ಪೆನ್ ಕೋರಿಯಾ 0.3 ರೈಟಿಂಗ್ ಬರ್ತೈತೆ. ಅದು ನಂಬರ್ 1 ಪೆನ್ಸ್. ಅದು ನಿಮಗೆ ರೈಟಿಂಗ್ ಕ್ಲಾಸಿಕ್ ಬರ್ತೈತೆ. ನೀವು ಗಿಫ್ಟ್ ಕೊಡಲಿಕ್ಕೆ, ಗಿಫ್ಟ್ ಪ್ಯಾಕ್ಸ್ಗೆ ಎಲ್ಲ ಸಿಗುತ್ತೆ. ಮತ್ತು ಪಾಕೆಟ್ ಸೈಜ್ ಪೆನ್ಸ್ ಬರ್ತೈತೆ ನೋಡಿ. ಈ ಥರ ಸ್ಮಾಲ್ ಸೈಜು. ಇದು ಲೇಡೀಸ್ಗೆಲ್ಲ ಗಿಫ್ಟ್ ಕೊಡ್ಲಿಕ್ಕೂ ಆಗುತ್ತೆ, ಫ್ರೆಂಡ್ಸ್ಗೆ, ಫ್ರೆಂಡ್ ಸರ್ಕಲಲ್ಲಿ ನೋಡಿ. ಎಲ್ಲ ತುಂಬ ಚೆನ್ನಾಗಿರುತ್ತೆ. ಕ್ಯಾಪ್ ಟೈಪ್ ಇದು ಆಂಟಿಕ್. ರೀಫಲ್ಸು ನಿಮಗೆ ಈಸಿ ಅವೈಲೇಬಲ್. ರೀಫಲ್ಸ್ ಏನು ಪ್ರಾಬ್ಲಮ್ ಆಗಲ್ಲ ನಿಮಗೆ, ಆರಾಮಾಗಿ ಸಿಕ್ಕುವಂಥ ಐಟಮ್ಸು. ಮತ್ತು ಎಲ್ಲೂ ಸಿಗ್ದಿಲ್ದಿರೋ ಐಟಮ್ ನಮ್ಮ ಹತ್ರ ಸಿಗುತ್ತೆ. ಮತ್ತು ಹುಬ್ಳಿ, ಬೆಳಗಾಂ, ಧಾರವಾಡ, ಬೆಳಗಾಮಿಂದ ಎಲ್ಲ ಬರ್ತಾರೆ ನಮ್ಮ ಹತ್ರ. ಅದು ಪೆನ್ಗೋಸ್ಕರ ಅಂತ ಬರ್ತಾರೆ. ಕ್ವಾಲಿಟಿ ವೈಸ್ ಸೂಪರ್ ಪೆನ್ಸು ನೋಡಿ. ಅಂಬೇಡ್ಕರ್ದು ಪೆನ್ನು. ಇದು ಎಲ್ಲೂ ಸಿಗಲ್ಲ ನಿಮಗೆ. ಆಂಟಿಕ್ ಕಲೆಕ್ಷನ್ಸು ತುಂಬ ರೆಪ್ಯೂಟೆಡ್ ಇರ್ತೈತೆ. ಇದು ಒಳಗಡೆ ನಿಮಗೆ ಜರ್ಮನ್ ರೀಫಲ್ಸ್ ಬರ್ತೈತೆ ನೋಡಿ. ನಿಮಗೆ ರೀಫಲ್ಸು ಜರ್ಮನಿದು ಬರ್ತೈತೆ, ಮೇಡ್ ಇನ್ ಜರ್ಮನಿ. ಕ್ವಾಲಿಟಿ ಸೂಪರ್ ಬರುತ್ತೆ, ಕಲರ್ ಹೋಗಲ್ಲ ಇದು. ನೀವು 10 years ಯೂಸ್ ಮಾಡಿ, ತುಂಬ ರೆಸ್ಪೆಕ್ಟಬಲ್ ಪೆನ್ಸ್ ಇದು. ಮತ್ತು ಅಂಬೇಡ್ಕರ್ದು ಬಾಬಾ ಸಾಹೇಬ್ದು ಸಿಗ್ನೇಚರ್ನು ಬರ್ತೈತೆ. ಆಂಟಿಕ್ ಕಲೆಕ್ಷನ್ಸ್. ಇದು ಜೈ ಶ್ರೀರಾಮ್ದು ಬರ್ತೈತೆ. ಆಮೇಲೆ ಹ್ಯಾಂಡ್ ಮೇಡ್ ಪೆನ್ಸ್ ನೋಡಿ. ಇದು ನಿಮಗೆ ಇದು ಎಲ್ಲೂ ಸಿಗಲ್ಲ. ಇದು ಹ್ಯಾಂಡ್ ಮೇಡ್, ಕೈಯಿಂದ ಕೆತ್ತಿರೋದು. ಎಲ್ಲ ಕ್ವಾಲಿಟಿ ಇರ್ತೈತೆ, ಕಲರ್ ಹೋಗಲ್ಲ. ಸೈಜ್ನು ಕೊಳ್ಳಿಗೆ ಇರ್ತೈತೆ. ರೀಫಲ್ ಜಾಟರ್ ಸೈಜು, ಜಾಟರ್ ರೀಫಲ್ಸು, ಫುಲ್ ಮೆಟಲ್ ಪೀಸಸ್ ಇದು. ಆಮೇಲೆ ಇದು ನೋಡಿ, ಇದು 6-in-1. ಇದು ನಿಮಗೆ ಮೇಲೆ ಇದು ಮೊಬೈಲ್ಗೆ, ಸ್ಕ್ರೀನ್ಗೆ ಟಚ್ ತಗೊಳುತ್ತೆ. ಇದು ಬಂದು ನಿಮಗೆ ಒಳಗಡೆ ಸ್ಟಾರ್ ಸ್ಕ್ರೂ, ಫ್ಲಾಟ್ ಸ್ಕ್ರೂ ಇರ್ತೈತೆ. ಇದು ಬಿಚ್ಚಿ ಮತ್ತೆ ಈ ಉಲ್ಟಾ ಹಾಕಿದ್ರೆ ಇದು ನೋಡಿ, ಇನ್ನೊಂದು ಸ್ಕ್ರೂ ಇರ್ತೈತೆ ಇದರಲ್ಲಿ ಈ ಥರ. ಇನ್ನೊಂದು ಇಲ್ಲಿ ನಿಮಗೆ ಲೆವೆಲರ್ ಇರ್ತೈತೆ, ಸ್ಕೇಲ್ ಬರ್ತೈತೆ, ಫೈಲ್ ಬರ್ತೈತೆ, ಪೆನ್ ಬರ್ತೈತೆ. ಆಮೇಲೆ ನೈಫ್ ಪೆನ್ ಸಿಗುತ್ತೆ. ಆಮೇಲೆ ಯೂನಿಕ್ ಕಲೆಕ್ಷನ್ ಇನ್ನೊಂದು ಬರ್ತೈತೆ ನೋಡಿ ನಿಮಗೆ. ಇದು ಪಾಕೆಟ್ ಸೈಜ್. ಇದು ಲೈನಿಯನ್ ಶೇಡ್ಸ್ಗೆಲ್ಲ ಸೂಪರ್ ಬರುತ್ತೆ ಇದು. ಆಮೇಲೆ ಇದು ನೋಡಿ, ಇದು ಬ್ಲ್ಯಾಕ್ ಮೆಟಲ್ ಅಲ್ಲಿ ಬರ್ತೈತೆ, ಒರಿಜಿನಲ್ ಕೋರಿಯಾದಿದು. ನಿಮಗೆ ಕಲರ್ ಗಿಲರ್ ಏನು ಡ್ಯಾಮೇಜ್ ಆಗಲ್ಲ. ಸೂಪರ್ ಪೆನ್ಸ್ ಇದೆಲ್ಲ. ಇದು ನೀವು ಶಾಪಲ್ಲಿ ಪರ್ಚೇಸ್ ಮಾಡಿದ್ರೆ 1800, 1600 ಸಿಗುತ್ತೆ. ನಮ್ಮ ಹತ್ರ 600, 700 ಎಲ್ಲ ಸಿಗುತ್ತೆ. ಒಳ್ಳೆ ಪೆನ್ಸ್. ಇದು ನೋಡಿ, ಏರ್ ಮೇಲ್ ಟೈಪ್ ಇದು ನಿಮಗೆ ಫುಲ್ ಬಾಡಿ ಇಂಕ್ ಇರ್ತೈತೆ. ಆಂಟಿಕ್ ಕಲೆಕ್ಷನ್ಸು, ಇಂಕ್ ಪೆನ್ಸು, ಫುಲ್ ಕೆಪಾಸಿಟಿ ಇಂಕ್ ಇರ್ತೈತೆ. ನಿಮಗೆ ಇಂಕು ಒಂದ್ಸತಿ ಹಾಕಿದ್ರೆ ನಿಮ್ಗೆ 1 ತಿಂಗಳು, 1.5 ತಿಂಗಳು ಬರೀಬೋದು. ರೆಗ್ಯುಲರ್ ಬರೆದ್ರೆ ವೀಕ್ಲಿ ಒನ್ಸ್ ಇಂಕ್ ಹಾಕ್ಕೋಬೋದು. ಇದು ನೋಡಿ, ಸೆಲ್ಲಲೈಟ್ ಇದು ನಿಮ್ಗೆ ಎಲ್ಲೂ ಸಿಗಲ್ಲ. ಇದು ಕಲರ್ ಎಷ್ಟು ಯೂಸ್ ಮಾಡ್ತೀರಾ ಅಷ್ಟು ಶೈನಿಂಗ್ ಬರುತ್ತೆ ಇದು ನಿಮಗೆ ಕಲರ್ ಹೋಗಲ್ಲ. ಇದು ಯಾವ ಥರ ರ್ಯಾಡೋ ವಾಚ್ ಯಾವ ಥರ ಪ್ರಯತ್ನ ಆ ಥರ. ಇದು ಒಳಗಡೆನೂ ಸೇಮ್ ಕಲರ್ ಇರ್ತೈತೆ.
ಇದು ಎಷ್ಟು ಯೂಸ್ ಮಾಡಿದ್ರೆ ಶೈನಿಂಗ್ ಬರುತ್ತೆ. ಸಿಲ್ವರ್ ಲೈಟ್ ಇದು, ಮೌಂಟ್ ಬ್ಲಾಂಕ್ ಕಲೆಕ್ಷನ್ಸ್ ಎಲ್ಲ ಬರುತ್ತೆ ಇದು. ಸೊ ಎಲ್ಲೆಲ್ಲಿಂದ ಬಂದು ಪರ್ಚೇಸ್ ಮಾಡ್ತಾನೆ ಪೆನ್ಗಳೆಲ್ಲ? ಹುಬ್ಳಿ, ಧಾರವಾಡ, ಬೆಲ್ಗಾಂ, ರಾಮದುರ್ಗ, ಬಿಜಾಪುರಿಂದ ಎಲ್ಲ ಬರ್ತಾರೆ ನಮ್ಮ ಹತ್ರ. ಅವ್ರು ಪೆನ್ಗೋಸ್ಕರ ಬಂದು ಪರ್ಚೇಸ್ ಮಾಡ್ತಾರೆ. ಮತ್ತು ರೀಫಲ್ಸ್ ನಮ್ಮ ಹತ್ರ ಈಸಿ ಅವೈಲೇಬಲ್. ರೀಫಲ್ಸ್ ಏನು ಇಶ್ಯೂ ಇಲ್ಲ. ರೈಟಿಂಗ್ ಕ್ವಾಲಿಟಿ ಸೂಪರ್ ಬರ್ತಿದೆ. ಸೊ ಓಕೆ, ಇದು ಶ್ರೀನಿವಾಸ ಪೆನ್ನು. ಹೌದು, ಇದು ಬಂದ್ಬಿಟ್ಟು ಇಂಡಿಯಾ ಪೆನ್ನು. ಓಕೆ, ಇದು ಜೈ ಶ್ರೀರಾಮ್ ಪೆನ್ನು. ಮೋದಿಜಿ ಪೆನ್, ಬಿಜೆಪಿ ಪೆನ್ನು. ಓಕೆ, ಸೊ ಇದೆಲ್ಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 18 years ಇಂದ ಮಾಡ್ತಾ ಇದ್ದೀನಿ ನಾನು ಇಲ್ಲೇ ಒಂದೇ ಜಾಗದಲ್ಲಿ. ಓಕೆ, ರೆಗ್ಯುಲರ್ ಕಸ್ಟಮರ್ಸ್ ಅದಕ್ಕೋಸ್ಕರ ಅಂತಾನೆ ಬರ್ತಾರೆ. ನೋಡಿ, ಇದು ರುದ್ರಾಕ್ಷ ಪೆನ್ನು. ಒಳಗಡೆ ಮೇಲೆ ರುದ್ರಾಕ್ಷ ಇದರಲ್ಲಿ ರುದ್ರಾಕ್ಷ ಇರ್ತೈತೆ. ಇದು ಜೈ ಶ್ರೀರಾಮ್ದು, ಬಹಳ ಚೆನ್ನಾಗಿರ್ತೈತೆ. ಇದೆಲ್ಲ ಮೆಟಲ್. ಇದು ಕಲರ್ ಹೋಗೋದಿಲ್ಲ, ಕಲರ್ ಡ್ಯಾಮೇಜು ಆಗೋದಿಲ್ಲ. ಇನ್ನೊಂದು ಇದು ನೋಡಿ, ಇದು ನಿಮ್ಗೆ ಒಳಗಡೆ ಮ್ಯಾಗ್ನೆಟಿಕ್ ಲಾಕ್ ಇರ್ತೈತೆ. ಕ್ಯಾಪ್ ಒಳಗಡೆ ಮ್ಯಾಗ್ನೆಟ್ ಇರುತ್ತೆ, ಹಾಕಕ್ ಮುಂಚೆನೆ ಪಟ್ ಅಂತ ಹೇಳ್ಕೊಳುತ್ತೆ. ಇದೆಲ್ಲ ಇಟಾಲಿದು, ಕಲರ್ ಹೋಗಲ್ಲ, ಸ್ಲಿಮ್ ಇರ್ತೈತೆ, ಮೆಟಲ್ ವೆಯ್ಟ್ ಇರ್ತೈತೆ. ಜಬರ್ದಸ್ತ್ ಪೆನ್ಸ್. ಸೊ ನಿಮ್ ಹತ್ರ ಇಂದ 5 ರೂಪಾಯಿಂದ ಹಿಡ್ದು ಪೆನ್, 10 ರೂಪಾಯಿಂದ ಹಿಡಿದು ನಿಮ್ಗೆ 6,000 ರೂಪಾಯಿವರೆಗೂ ಪೆನ್ ಇದೆ. ಓ 6,000 ರೂಪಾಯಿ. 6,000 ರೂಪಾಯಿ ಪೆನ್ ಯಾವ್ದು ಅಂಕಲ್? ಸುಮಾರು ಇದೆ. ಯಾವ್ದು ಇರ್ಬೋದು ನೋಡಿ, ಇವಾಗ ಸ್ಟಾಕ್ ಇಲ್ವಾ ಸದ್ಯಕ್ಕೆ? ಇಲ್ಲಿ ತೆಗಿದೀನಾ? ಓ ಇದು ಇವೆಲ್ಲ ಕಾಸ್ಟ್ಲಿ ಪೆನ್ಸ್. ಇದು ಒಂದು ನಿಮ್ಗೆ ಒಂದು ಕ್ರೋಮೋ ಅಂತ ಒಂದು ಬ್ರ್ಯಾಂಡ್ ಬರುತ್ತೆ. ಆ ಬ್ರ್ಯಾಂಡ್ ಪೆನ್ಸ್ ಇದು ಇಲ್ಲಿ ಬರ್ತಿರುತ್ತೆ ಬ್ರ್ಯಾಂಡ್. ಬಟ್ ರೈಟಿಂಗ್ ನಿಮ್ಗೆ ಜರ್ಮನ್ ರಿಫಲ್ಸ್ ಇರ್ತದೆ, ಸೂಪರ್ ಆಗಿ ಬರುತ್ತೆ ರೈಟಿಂಗ್ ನಿಮ್ಗೆ. ನನ್ಗೊಂದ್ ಡೌಟ್, ಯಾವಾಗೂ ನನ್ಗೊಂದ್ ಡೌಟ್ ಇರತ್ತೆ. ಹೇಳಿ. ಇವಾಗ ಈ ಪೆನ್ಗೂ ಕಾಸ್ಟ್ಲಿ ಪೆನ್ಗೂ ಏನ್ ಡಿಫ್ರೆನ್ಸ್ ಇರುತ್ತೆ? ಎರಡು ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇರ್ತೈತೆ. ಇಂಕ್ ಡಿಫ್ರೆನ್ಸ್ ಇರ್ತೈತೆ, ಅದ್ರದ್ದು ಸಿಗ್ನೇಚರ್ ಪರ್ಪಸ್ ಬರ್ತದೋ ಅದೆಲ್ಲ ತುಂಬಾ ಕ್ವಾಲಿಟಿ ಇರುತ್ತೆ. ನೀವು ಕಾಸು ಕೊಡೋದಂತದಲ್ಲ, ಕಾಸು ಕೊಟ್ಟರೆ ವರ್ತ್ ಇರ್ತೈತೆ ನಿಮ್ಗೆ ಆ ತರ. ಓಕೆ ಓಕೆ, ಸೊ ಓಕೆ ಸರ್. Okay. ನಮ್ಗೆ ಈ ಪೆನ್ ಬಗ್ಗೆ ಆಕ್ಚುಲಿ ಏನು ಗೊತ್ತಿಲ್ಲ. ನಮ್ಗೆ ಆಕ್ಚುಲಿ ಈ ಪೆನ್ ಬಗ್ಗೆ ಎಲ್ಲ ನಮ್ಗೆ ಏನು ಗೊತ್ತಿಲ್ಲ ಸರ್. ನಿಮ್ ಮೂಲಕ ನಾನೆಲ್ಲೋ ಭುವನೇಶ್ವರಿ ಅಮ್ಮ ತಾಯಿನ ವಿಡಿಯೋ ಮಾಡಕ್ ಹೋಗ್ತಾ ಇದ್ದೆ. ನೀವೇ ನಮ್ಮನ್ನ ಕರ್ದ್ಬಿಟ್ಟು ದೇವರಾಗೆ ನಮ್ಗೆ ಈ ಪೆನ್ ಎಲ್ಲ ತೋರಿಸ್ಕೊಟ್ಟಿದ್ದೀರಾ. ಈ ಪೆನ್ ನ ಹೋಗ್ಬಿಟ್ಟು ನಾವು ಯೂಟ್ಯೂಬ್ ಅಲ್ಲಿ ಹಾಕ್ತೀರಿ. ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಇಷ್ಟ ಆದ್ರೆ ಬಂದ್ ತಗೊಳ್ಳಿ. ಸೊ ಇದು ಯಾವ ಜಾಗ ಅನ್ಬಿಟ್ಟು ನಮ್ಮ ಅಂಕಲೇ ತಿಳಿಸ್ಕೊಡ್ತಾರೆ. ನಮ್ಮ ಅಂಕಲ್ MS ಬಿಲ್ಡಿಂಗ್, ಬ್ಯಾಂಗ್ಳೂರ್ 1 ವಿಧಾನಸೌಧ ಪಕ್ಕದಲ್ಲೇ, ಬ್ಯಾಕೇಜ್ AGS ಆಫೀಸ್ ಹತ್ರ ಬರುತ್ತೆ. ಬ್ಯಾಂಗ್ಳೂರ್ 1 ಎದುರುಗಡೆ. ஓகேவா ஜலி? இது எங்க இருக்குதுன்ட்டு நம்ம அங்கிளே நம்மளுக்கு சொல்லிட்டாங்க. ஸோ இதுக்கு வந்துட்டு இந்த இடம் வந்துட்டு நான் உங்களுக்கு காட்டுறதுக்கு காரணமே இந்த அங்கிள் தான். ஸோ இந்த அங்கிளுக்கு தேங்க்ஸு. ஸோ பாருங்க, உங்களுக்கு 6,000 10 ரூபாயிலேருந்து 6,000 பென் இருக்குது. நீங்கள் வந்தீங்கன்னா உங்களுக்கு எல்லா டைப் ஆஃப் பென்ஸும் கிடைக்கும். சின்ன பாருங்க, நார்மல் பென்னுலேருந்து ஃபர்ஸ்ட் கிளாஸ் பென்னு மட்டும் இங்கே எல்லாமே இருக்குது. இந்த இடம் நிறைய பேருக்கு தெரியாது. தெரியலன்னா தெரிஞ்சுக்கோங்க. தெரிஞ்சுன்னு வந்து இந்த அங்கிள் கிட்ட வாங்கிக்கோங்க. ஓகேவா ஜலி? பாய். அந்த அங்கிளுக்கு பாய் சொல்லிடலாம். தேங்க்யூ சார். ಥ್ಯಾಂಕ್ಸ್ ಫಾರ್ ದಿ ಟೈಮ್. ಬನ್ನಿ, ಒಳ್ಳೊಳ್ಳೆ ಪೆನ್ಗಳು ತಗೊಳ್ಳಿ. ನಿಮ್ಮ ಮಕ್ಕಳಿಗೆ ಒಂದು ಗಿಫ್ಟ್ ಕೊಡ್ಲಿಕ್ಕಾಗ್ಲಿ, ಇಲ್ಲ ಮಕ್ಕಳು ಎಜುಕೇಶನ್ಗಾಗ್ಲಿ, ಎಲ್ಲದಕ್ಕೂ ಒಳ್ಳೆ ಪೆನ್ ಸಿಗುತ್ತೆ. ಯಾರಿಗಾನ ಗಿಫ್ಟ್ ಕೊಡಬೇಕು ಅನ್ನೋ ಒಂದು ಪರ್ಪಸ್ ಇತ್ತು ಅಂತಂದ್ರೆ ಇಲ್ಲಿಗೆ ಬಂತು ಅಂದ್ರೆ ನಿಮಗೆ ಒಳ್ಳೊಳ್ಳೆ ನೋಡಕ್ ಆಗಿಲ್ಲದೆ ಇರೋ ಅಷ್ಟು ಪೆನ್ಗಳು ಸಿಗುತ್ತೆ ಇಲ್ಲಿ. ದಯವಿಟ್ಟು ಬನ್ನಿ, ತಗೊಳ್ಳಿ. ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್, ನಿಮ್ಮ ವ್ಯಾಪಾರನೇ ನೀವೇ ನಮಗೆ ದೇವರು. ಅದರಿಂದ ನಿಮ್ಮ ವ್ಯಾಪಾರದಿಂದ ನಮಗೂ 10 ರೂಪಾಯಿ ಆಗ್ತದೆ, ನಿಮಗೂ ಒಳ್ಳೆ ಪೆನ್ ಸಿಗುತ್ತೆ. ಬನ್ನಿ, ತಗೊಳ್ಳಿ. ಒಳ್ಳೇದಾಗ್ಲಿ, ನಿಮಗೂ ಒಳ್ಳೇದಾಗ್ಲಿ, ನಮಗೂ ಒಳ್ಳೇದಾಗ್ಲಿ. ಆ ಭುವನೇಶ್ವರಿ ತಾಯಿ ನಿಮ್ಗೆಲ್ಲ ಒಳ್ಳೇದು ಮಾಡಿ. ஓகே ஜலி, இதுதான் நம்மளோட மக்கள். ஓகே, அன்பா இருந்தா அன்பா இருப்பாங்க. தேங்க்யூ. ஓகே ஜலி, பாத்தீங்கன்னா நம்மளுக்கு ஒரு பெண்ணு கிஃப்டா கொடுத்தாரு அந்த அங்கிளுக்கு வந்துட்டு ரொம்ப 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 நன்றி. ஸோ பெண்ணு கிஃப்டா கிடைக்கிறது ரொம்ப கொடுத்து வச்சிருக்கணும். ஓகே ஜலி, இப்போ வந்துட்டு நம்ம அந்த இடத்த விட்டுட்டு நம்மளோட புவனேஸ்வரி அம்மாவை பார்க்க வந்திருக்கோம். ஜலி வாங்கோ, புவனேஸ்வரி அம்மாவை போய் பார்க்கலாம். ஓகே ஜலி, இந்த வீடியோ வந்துட்டு நான் இந்த இடத்துல முடிச்சுக்க போறேன். உங்களை வந்துட்டு அடுத்த வீடியோவில் சந்திக்கிறேன். வரட்டா ஜலி? உங்களுக்கு இந்த வீடியோ பிடிச்சினா லைக் பண்ணுங்க, ஷேர் பண்ணுங்க, கமெண்ட் பண்ணுங்க. பாய்.